ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಡೆದಿದೆ. ತಾಲೂಕಿನ ನೆಲ್ಲಿಹಂಕಲು, ಚಿಕ್ಕಸಂದಿ ಮತ್ತು ಚಿಕ್ಕಮಳಲಿ ಭಾಗದ ರೈತರು ತೋಟದ ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಅಷ್ಟೇ ಅಲ್ಲದೆ ವೋಲ್ಟೇಜ್ ಕಡಿಮೆ ಕೊಡುತ್ತಿದ್ದು, ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮರ್ಪಕ ವಿದ್ಯುತ್ ಪೂರೈಕೆಯ ಜೊತೆಗೆ ಸಮರ್ಪಕ ವೋಲ್ಟೇಜ್ ನೀಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. 6 ಗಂಟೆಗೆ 1 ನಿಮಿಷ ಹೆಚ್ಚು ಕಡಿಮೆ ಇರಲ್ಲ. 6 ಗಂಟೆ ಕರೆಕ್ಟ್ ತೆಗಿತೀವಿ. ಕೊಡಬೇಕಾದ್ರೆ 5 ಗಂಟೆ ಕರೆಂಟು ನನ್ನ ಬೆಳಿಗ್ಗೆ 6 ಗಂಟೆಗೆ ಅಂತ ಇರುತ್ತೆ, 6:30 ಕೊಡ್ತೀರಿ. ಯಾಕೆ ಈ ಮಧ್ಯದಾಗ 2 ಗಂಟೆ ಹೋತು? ಅದನ್ನ ಯಾವನ್ ಕೊಡೋದು? ಶುಕ್ರ ಇದನ್ನ ನಂಬಿಬೇಕು. ಇದು ಕೊಡೋದಾದ್ರೆ ಕೊಡ್ರಿ, ಇಲ್ಲ ಅಂದ್ರೆ 5 ಗಂಟೆ ಕೊಡ್ರಿ. 7 ಗಂಟೆ ಟ್ಯಾಕ್ಸ್ ಹಾಕ್ತೀರಿ. ಜೇಸಿ ಕಲ್ಲು 7 ಗಂಟೆ ಕೊಟ್ಟಿದ್ದೀನಿ ಟ್ಯಾಕ್ಸ್ ಹಾಕ್ತೀರಿ. ಯಾಕ್ರಿ ಸಾಕ್ತೀರಿ? ಅವ್ನು ಹೇಳ್ತಾನೆ ಇಂದಿನ ಸಚಿವ 7 ಗಂಟೆ ಎಲ್ಲ ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವನು ನೀವೇನು ಹೇಳ್ತೀರಿ? ಇಲ್ಲಿ ನಮಗೆ ಕರೆಕ್ಟಾಗಿ 5 ಗಂಟೆ ಕೊಡ್ರಿ, 5 ಗಂಟೆ ಕೊಡ್ರಿ, 6 ಗಂಟೆ ಕೊಡ್ರಿ. ಕೊಟ್ಟು ಕರೆಂಟ್ ಕರೆಕ್ಟ್ ಆಗಿರ್ಬೇಕು. ಟ್ರಿಪ್ ಆತು ಈ ಕಡೆ ತಕ್ಷಣಕ್ಕೆ ಅಟೆಂಡ್ ಮಾಡ್ರಿ. ಇವನ್ನೇ ಮಾಡ್ರಿ. ನಮಗೆ ಸುಳ್ಳು 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 ಹೇಳ್ಕೊಂತ ಹೋದ್ರೆ ಯಾವ ತೋಟ ನಿಲ್ಸೋದು? ಈಗ ನೀರು ಹಾಕಿರಿಲ್ಲಿ, ಸಾಯಂಕಾಲ ನೀರು ಹಾಕಿದ್ರೆ ಗೊತ್ತಾಗಲ್ಲ. ಪರಿಸ್ಥಿತಿ ಏನಾಗಿತ್ತು ನೋಡ್ರಿ. ನೋಡ್ರಿ ನೀವು ಇಲ್ಲಿರಿ, ನಾವ್ ಇಲ್ಲಿ ಇರ್ತೀವಿ. ನೀವು ತೋಟದಾಗ್ರಿ, ಯಾವಂದಾರ ಒಂದು ತೋಟದಾಗ್ರಿ. 8 ಮೋಟರ್ ಸುಟ್ಟೋಗಿದೆ ಸರ್. 2 ದಿನ 8 ಅಲ್ಲ 80 ಹೋಗ್ರಿ. 8 ಹೋಗ್ರಿ, 80 ಕೊಡ್ತಾರ. ನೀವು ಮಾಡೋ ಕೆಲಸ ನೀವು ಕರೆಕ್ಟ್ ಮಾಡ್ರಿ. ನಮ್ಮ ಸುಟ್ಟೋದ್ರೆ ಕತ್ತೆ ಮಾಡ. ಬೆಳಗ್ಗೆ 1 ಗಂಟೆ ಕೊಟ್ಟಾರ, ಓವರ್ಲೋಡ್ ಆಗತ್ತೆ ಅಂತ. 3 ಗಂಟೆ ಇಲ್ಲ, 1 ಗಂಟೆ ಕರೆಂಟ್ ತೋಟ ಉಳಿಸ್ಕೊಂತಾರೆ. 3 ದಿವಸ 3 ದಿವಸ 22 ಮೀಟರ್ ಬರ್ತದೆ. ನಿಮಗೆ ಗೊತ್ತಿರುತ್ತಲ್ವಾ? ಅದರಲ್ಲಿ ನಿಮ್ಮೊಂದು ಟ್ರಾನ್ಸ್ಫಾರ್ಮರ್ 2 ನಂಬರ್ ಇದ್ರೆ 10 ನಂಬರ್ ಇಲ್ಲ. ಆದ್ರೆ ಗೊತ್ತಾ, ರೈತರಿಗೆ ನಾವು ಕರೆಂಟ್ ಈ ಬೇಸಿಗೆ ಒಳಗೆ ನಿಮ್ಮವೇನು ತೋಟಗಳು ಉಳಿಸ್ಬೇಕು. 2-3 ತಿಂಗಳು ಮಳೆ ಬರ್ತಂಗ ನಾವು ಇದು ಸೇರ್ಕೊಂಡು ಇಲ್ಲಿ ಒಟ್ಟೆ ಹೋಗ್ಬೇಕಿಲ್ಲ. ನಾನು ಸರಿ, ನಮ್ಮ ರೈತ ಸರಿ ಇಲ್ಲ, ಅವ್ರು ಸರಿ, ನಾ ಸರಿ ಇಲ್ಲ ಅಂತ ಅಲ್ಲ. ಇದು ವ್ಯವಸ್ಥೆ ಇರೋದು ಹಿಂಗಿದು. ಅದ್ರ ಮಧ್ಯೆ ಏನು ಮಾಡ್ಬೇಕು ಯೋಚನೆ ಮಾಡ್ಬೇಕು. ನನಗೆ ಈಗ ಅಲ್ಲಿ ಬಗೆಸ್ಕೊಂಡ್ಬಂದೆ ತಿರುಗಿ ನಮ್ಮ ಕಡೆ ಒಂದು ವ್ಯವಸ್ಥೆ ಮಾಡ್ಬಂದೆ. ತಾತ್ಕಾಲಿಕವಾಗಿ ಒಂದು ಅರ್ಲಿ ಕೊಟ್ಟು ಬಂದೆ. ಪರ್ಮಿಟ್ ಕೊಡೋಕ್ಕಾಗಲ್ಲ. ನಾನು ಹಾಕಿರಿಲ್ಲಿ, ಸಾಯಂಕಾಲ ನೀರು ಹಾಕಿದ್ರೆ ಗೊತ್ತಾಗಲ್ಲ. ಪರಿಸ್ಥಿತಿ ಏನಾಗಿತ್ತು ನೋಡ್ರಿ. ನೀವು ಇಲ್ಲಿರಿ, ನಾವ್ ಇಲ್ಲಿ ಇರ್ತೀವಿ. ನೀವು ತೋಟದಾಗ್ರಿ, ಯಾವಂದಾರ ಒಂದು ತೋಟದಾಗ್ರಿ. 8 ಮೋಟರ್ ಸುಟ್ಟೋಗಿದೆ ಸರ್. 2 ದಿನ 8 ಅಲ್ಲ 80 ಹೋಗ್ರಿ. 8 ಹೋಗ್ರಿ, 80 ಕೊಡ್ತಾರ. ನೀವು ಮಾಡೋ ಕೆಲಸ ನೀವು ಕರೆಕ್ಟ್ ಮಾಡ್ರಿ. ನಮ್ಮ ಸುಟ್ಟೋದ್ರೆ ಕತ್ತೆ ಮಾಡ. ಬೆಳಗ್ಗೆ 1 ಗಂಟೆ ಕೊಟ್ಟಾರ, ಓವರ್ಲೋಡ್ ಆಗತ್ತೆ ಅಂತ. 3 ಗಂಟೆ ಇಲ್ಲ, 1 ಗಂಟೆ ಕರೆಂಟ್ ತೋಟ ಉಳಿಸ್ಕೊಂತಾರೆ. 3 ದಿವಸ 22 ಮೀಟರ್ ಬರ್ತದೆ. ನಿಮಗೆ ಗೊತ್ತಿರುತ್ತಲ್ವಾ? ಅದರಲ್ಲಿ ನಿಮ್ಮೊಂದು ಟ್ರಾನ್ಸ್ಫಾರ್ಮರ್ 2 ನಂಬರ್ ಇದ್ರೆ 10 ನಂಬರ್ ಇಲ್ಲ. ಆದ್ರೆ ಗೊತ್ತಾ, ರೈತರಿಗೆ ನಾವು ಕರೆಂಟ್ ಈ ಬೇಸಿಗೆ ಒಳಗೆ ನಿಮ್ಮವೇನು ತೋಟಗಳು ಉಳಿಸ್ಬೇಕು. 2-3 ತಿಂಗಳು ಮಳೆ ಬರ್ತಂಗ ನಾವು ಇದು ಸೇರ್ಕೊಂಡು ಇಲ್ಲಿ ಒಟ್ಟೆ ಹೋಗ್ಬೇಕಿಲ್ಲ. ನಾನು ಸರಿ, ನಮ್ಮ ರೈತ ಸರಿ ಇಲ್ಲ, ಅವ್ರು ಸರಿ, ನಾ ಸರಿ ಇಲ್ಲ ಅಂತ ಅಲ್ಲ. ಇದು ವ್ಯವಸ್ಥೆ ಇರೋದು ಹಿಂಗಿದು. ಅದ್ರ ಮಧ್ಯೆ ಏನು ಮಾಡ್ಬೇಕು ಯೋಚನೆ ಮಾಡ್ಬೇಕು. ನನಗೆ ಈಗ ಅಲ್ಲಿ ಬಗೆಸ್ಕೊಂಡ್ಬಂದೆ ತಿರುಗಿ ನಮ್ಮ ಕಡೆ ಒಂದು ವ್ಯವಸ್ಥೆ ಮಾಡ್ಬಂದೆ. ತಾತ್ಕಾಲಿಕವಾಗಿ ಒಂದು ಅರ್ಲಿ ಕೊಟ್ಟು ಬಂದೆ. ಪರ್ಮಿಟ್ ಕೊಡೋಕ್ಕಾಗಲ್ಲ. ನಾನು